ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನಗೆ ತುಂಬ ಖುಷಿ ದಿನ. ಯಾಕಂದರೆ ಎಷ್ಟೋ ವರ್ಷದ ಕನಸು ಇವತ್ತು ನನಸಾಗ್ತಾಯಿದೆ. ಸೊ ಫೈನಲಿ ನಾನಿವತ್ತು ಐಫೋನ್ ತಗೋತಾ ಇದ್ದೀನಿ. ಎಸ್, ಇದು ಕೆಲವರಿಗೆ ತುಂಬ ಸಿಂಪಲ್ ವಿಷಯ ಅನಿಸ್ಬೋದು, ಬಟ್ ನನಗೆ ಇದು ಎಷ್ಟೋ ವರ್ಷದ ಡ್ರೀಮ್. ಓಕೆ, ಸೊ ಫೈನಲಿ ಇವತ್ತು ಅದಕ್ಕೆ ದಿನ ಬಂದಿದೆ. ಹಾಗಾಗಿ ನನಗೆ ಫುಲ್ ಖುಷಿ ಇವತ್ತು. ಯಾವ ಮಾಡೆಲ್ ಪರ್ಚೇಸ್ ಮಾಡ್ತಾಯಿದ್ದೀನಿ ಮತ್ತು ಪ್ರೈಸ್ ಎಷ್ಟಾಯಿತು ಎಲ್ಲ ಡೀಟೇಲ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿ, ಮಿಸ್ ಮಾಡಿದೆ. ಆ್ಯಂಡ್ ಇದು ನಮ್ಮ ಹೊಸ ವಾರ್ಡ್ರೋಬ್ ಗೈಸ್, ನೋಡಿ ಮೊನ್ನೆ ಅಷ್ಟೇ ಬಂದಿದ್ದು ಹೊಸ್ತು. ಎಸ್, ಓಕೆ, ನಾನಿವಾಗ ರೆಡಿಯಾಗಿದ್ದೀನಿ ಅಲ್ಲಿ ಶಾಪಿಗೆ ಹೋಗಲಿಕ್ಕೆ. ಸೊ ಅಲ್ಲಿ ಸಿಗ್ತೀನಿ ಗೈಸ್. ನಾವು ರೀಚ್ ಆದ್ವಿ ಇವಾಗ ಶಾಪ್ ಹತ್ರ. ನೋಡಿ, ಇದೇ ಶಾಪಲ್ಲಿ ನಾವು ಪರ್ಚೇಸ್ ಮಾಡೋದು. ಗೈಸ್, ನನಗೆ 2 ಕ್ಯಾಮರದ್ದು ಅಷ್ಟು ಇಷ್ಟ ಇಲ್ಲ. ತಗೊಳ್ಳೋದಿದೆ 3 ಕ್ಯಾಮರದಲ್ಲೇ ತಗೋಬೇಕು ಅಂತ. ಯಾವತ್ತಿಂದ ಅಂದರೆ 16 Pro Max ಬಂದಿತ್ತಲ್ಲ, ಆವತ್ತಿಂದ ಆ ಮೊಬೈಲ್ ನೋಡಿದಾಗಿಂದ ತಗೋಬೇಕು ಅಂತ. ಬಟ್ ಅದು ಆಗಲಿಲ್ಲ. ಇಟ್ಸ್ ಓಕೆ, ಇವಾಗ ಅದಕ್ಕೆ ದಿನ ಬಂದಿದೆ. ಸೊ ನನಗೆ ಬೆಸ್ಟ್ ಮೊಬೈಲೇ ಸಿಕ್ಕಿದೆ ಇವಾಗ. ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಫುಲ್ ಹ್ಯಾಪಿ ನನಗೆ. ಇದು ಮಾಡೆಲ್ಲು 17 Pro. ಇದು ಆ್ಯಕ್ಚುಲಿ ನಾನು ನಿನ್ನೆನೇ ಆರ್ಡರ್ ಮಾಡಿದ್ದೆ. ನಿನ್ನೆ ನೈಟ್ ಬಂದಿತ್ತು. ಸೊ ಮತ್ತು ತಗೊಂಬರ್ಲಿಕ್ಕೆ ಲೇಟ್ ಆಗುತ್ತಲ್ಲ ಅಂದ್ಕೊಂಡು ಇವತ್ತು ನಾನು ಬೆಳಿಗ್ಗೆ ತಗೊಂಡೋಗ್ಲಿಕ್ಕೆ ಬಂದಿದ್ದು. ಫೈನಲಿ ಐಫೋನ್ ಪರ್ಚೇಸ್ ಮಾಡಿ ಆಯಿತು. 17 Pro. ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಬೇಕಂತ ಇದ್ದಿದ್ದು 17 Pro Max. ಬಟ್ ಅದು ನಾನು 2 ಮಂತ್ಸಿಂದ ವೆಯ್ಟ್ ಮಾಡ್ತಿದ್ದೆ ಅದಕ್ಕೆ. ಬಟ್ ಅದು ಸಿಗಲಿಲ್ಲ. ಬೇರೆ ಕಲರ್ ಇತ್ತು, ಬೇರೆ ಕಲರಲ್ಲಿ ಇತ್ತು. ಬಟ್ ನನಗೆ ಆರೆಂಜ್ ಕಲರಲ್ಲೇ ಬೇಕಿತ್ತು. ಅದು ಸಿಗಲಿಲ್ಲ ನಮಗೆ. ಸೊ 2 ಮಂತ್ಸಿಂದ ವೆಯ್ಟ್ ಮಾಡಿ ಫೈನಲಿ ಇವಾಗ ನಾನು 17 Pro ತಗೊಂಡೆ. ಇವಾಗ ವಾರ್ ಎಲ್ಲ ನಡೀತಾ ಉಂಟಲ್ಲ, ಹಾಗಾಗಿ ಇದು 17 Pro Max ಬರ್ತಾ ಇಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಲಾಸ್ಟ್ ಒಂದು ಡಿಸಿಷನ್ ಮಾಡಿದೆ, 17 Proನೇ ತಗೊಳ್ಳುವ ಅಂತ. ಏತಣ್ಣವು ಪ್ರೈಸ್ 32 ಡಿಸ್ಕೌಂಟ್ ಅದು. ಓಕೆ, ಎಷ್ಟು ಪ್ರೈಸ್ ಇದೆ? 35. 1,35,000 ಇದಕ್ಕೆ ಆ್ಯಕ್ಚುಲಿ ರೇಟ್. ನಮಗೆ ಡಿಸ್ಕೌಂಟ್ ಆಗಿ 1,32,000 ಆಯಿತು. ಚಾರ್ಜರ್ ಅಡಾಪ್ಟರ್ ಕಾಸು ಕೊಡ್ರಿ. ಮತ್ತು ಚಾರ್ಜರ್ ಅಡಾಪ್ಟರ್ ಇದೆ, ಅದು ಒಂದು ಪೇ ಮಾಡಲಿಕ್ಕಿತ್ತು ಅಷ್ಟೇ. ಸೊ ಅವರು ಬ್ಯಾಕ್ ಕವರ್ ನಮಗೆ ಫ್ರೀ ಕೊಟ್ಟಿದ್ದರು. ಸ್ವಲ್ಪ ಇದು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಮ್ಯಾಚ್ ಆಗ್ತಿರಲಿಲ್ಲ ಅಷ್ಟೊಂದು. ಒಂದು ಸ್ವಲ್ಪ ಬ್ಲ್ಯಾಕಲ್ಲಿ ಉಂಟು. ಮತ್ತು ನಾನು ಬೇರೆ ಪರ್ಚೇಸ್ ಮಾಡಿದೆ ಈ ಕಲರಲ್ಲಿ, ಇದು ಒಳ್ಳೆ ಮ್ಯಾಚ್ ಆಗ್ತದೆ ಇದಕ್ಕೆ. ಸೊ ಮತ್ತು ಸ್ಕ್ರೀನ್ ಗಾರ್ಡ್, ಆಮೇಲೆ ಬ್ಯಾಕ್ ಸೈಡ್ ಕ್ಯಾಮರಕ್ಕೆ ಲೆನ್ಸ್ ಪ್ರೊಟೆಕ್ಷನ್, ಮತ್ತು ಸೈಡಿಗೆ ಅಂಥದ್ದು ಲ್ಯಾಮಿನೇಷನ್ ಮಾಡಿಸಿದ್ದು ಅಷ್ಟೇ. ಗೈಸ್, ಇವಾಗ ನಾವು ಊಟ ಮಾಡಲಿಕ್ಕೆ ಬಂದ್ವಿ ಕಾಫಿಯಾಗೆ. ನಮ್ರತ ಅವರು ಮಟನ್ ಬಿರಿಯಾನಿ ತಗೊಂಡ್ರು, ನಾನು ಚಿಕನ್ ಬಿರಿಯಾನಿ ಮತ್ತು 2 ಕಬಾಬ್. ಓಕೆ, ಮತ್ತೆ ಊಟ ಆದ್ಮೇಲೆ ಸಿಗ್ತೇನೆ. ಇನ್ನು ನಾನು ಐಫೋನಲ್ಲಿ ವಿಡಿಯೋ ಮಾಡೋದು ಗೈಸ್. ಇನ್ನು ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋ ಬರ್ತದೆ. ಓಕೆ, ಇನ್ನು ನೆಕ್ಸ್ಟ್ ನಾನು ಎಂತೆಲ್ಲ ಮಾತಾಡ್ತೇನೆ ಅದು ಐಫೋನಲ್ಲಿ ರೆಕಾರ್ಡ್ ಆಗ್ತಿದೆ. ನೋಡಿ, ನೀವು ಡಿಫ್ರೆನ್ಸ್ ನೋಡಿ, ಈ ಮೊಬೈಲಿಗೂ ಆ ಮೊಬೈಲಿಗೂ ಯಾವ ರೀತಿ ಕಾಣ್ತದಂತ. ಓಕೆ, ನೆಕ್ಸ್ಟ್ ನಾನಿವಾಗ ಐಫೋನ್ಗೆ ಶಿಫ್ಟ್ ಆಗ್ತೀನಿ. ಬಾಯ್. ಓಕೆ, ನಾನಿವಾಗ ಐಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಗೊತ್ತಾಗ್ಬೋದು ಕ್ಯಾಮೆರಾ ಕ್ವಾಲಿಟಿ ಯಾವಾಗಿದ್ದು ಹೇಗಿತ್ತು, ಇವಾಗ ಹೇಗಿದೆ ಅಂತ. ಸೊ ಯಾ
ಇದರದ್ದು ಇನ್ನೂ ತುಂಬ ಕಲಿಲಿಕ್ಕಿದೆ ನನಗೆ ಸೆಟ್ಟಿಂಗ್ಸ್ ಎಲ್ಲ. ಇದು ಆ್ಯಂಡ್ರಾಯ್ಡ್ ಇದೆ ಡಿಫ್ರೆಂಟು, ಇದು ಐಫೋನ್ ಇದೆ ಡಿಫ್ರೆಂಟ್ ಅಲ್ವಾ ಫೀಚರ್ಸ್ ಸೆಟ್ಟಿಂಗ್ಸ್ ಎಲ್ಲ. ಸೊ ನನಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಇವಾಗಷ್ಟೇ ಕಲಿತಾ ಇದ್ದೀನಿ, ನೋಡುವ. ಓಕೆ, ನಾನು ಮೊದಲು ಯೂಸ್ ಮಾಡ್ತಿದ್ದ ಮೊಬೈಲು ಇದು ಸ್ಯಾಮ್ಸಂಗ್ A35. ಸೊ ಇದು ನಾನು ಸೇಲ್ ಮಾಡ್ತಾಯಿಲ್ಲ, ಇದು ಕೂಡ ನನ್ನ ಜೊತೆ ಇಟ್ಕೊಳ್ತೇನೆ. ಯಾಕಂದರೆ ಇವಾಗ ಇದು ಐಫೋನ್ ಇದು ನನಗೆ ಫೀಚರ್ಸು ಮತ್ತು ಸೆಟ್ಟಿಂಗ್ಸ್ ಎಲ್ಲ ಇನ್ನು ಕಲೀಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಆ್ಯಂಡ್ರಾಯ್ಡ್ ಒಂದು ಬೇಕೇ ಆಗ್ತದೆ ನನಗೆ. ಸೊ ಇದು ಇಟ್ಕೊಳ್ತೀನಿ. ಇದು ನಾನು ಯೂಸ್ ಮಾಡಿ ಒಂದು 2 ಇಯರ್ಸ್ ತನಕ ಆಗ್ತಾ ಬಂತು. ತುಂಬ ಒಳ್ಳೆಯದಿದೆ ಇದು ಮೊಬೈಲು. ಹಾಗೆ ನಾನು ಹಿಡ್ಕೊಳ್ತಾ ಇದ್ದೇನೆ, ಸೇಲ್ ಮಾಡ್ತಾಯಿಲ್ಲ. ಓಕೆ, ನಾನು ಆವಾಗಲೇ ಹೇಳಿದಾಗೆ ನಾನು ಆ್ಯಕ್ಚುಲಿ 17 Pro Max ತೊಗೊಳ್ಬೇಕಂತ ಅಂದ್ಕೊಂಡಿದ್ದು. ನನಗೆ ಅದು ತುಂಬ ಆಸೆ ಇತ್ತು Pro Max ತೊಗೊಳ್ಬೇಕಂತ. ಬಟ್ ಅದು ನನಗೆ ಸಿಗಲಿಲ್ಲ. ನಾನು ಶಾಪಿಗೆ ಹೋಗಿ ಕೇಳಿದಾಗ ಅವ್ರು ಹೇಳಿದರು 2 ಡೇಸ್ ಬಿಟ್ಟು ಬನ್ನಿ ಬರುತ್ತೆ ಅಂತ ಹೇಳಿದರು. ಬರಲಿಲ್ಲ. ಆಮೇಲೆ 2 ವೀಕ್ಸ್ ಬಿಟ್ಟು ಬನ್ನಿ ಅಂತ ಹೇಳಿದರು, ಅದು ಬರಲಿಲ್ಲ. ಆಮೇಲೆ ಈಗ 2 ಮಂತ್ಸ್ ಆಗ್ತಾ ಬಂತು, ಸಿಗಲೇ ಇಲ್ಲ ನನಗೆ. ಆ್ಯಕ್ಚುಲಿ ಬೇರೆ ಕಲರಲ್ಲಿತ್ತು, ಯಾವುದು ವೈಟ್ ಕಲರ್ ಮತ್ತು ಬ್ಲೂ ಕಲರಲ್ಲಿತ್ತು, ಆರೆಂಜ್ ಕಲರಲ್ಲಿ ಇರಲಿಲ್ಲ. ನನಗೆ ಆರೆಂಜಲ್ಲೇ ಬೇಕಿತ್ತು. ಸೊ ಅದು ನನಗೆ ಸಿಗಲಿಲ್ಲ. ಆ್ಯಕ್ಚುಲಿ 17 Pro ಕೂಡ ನಮಗೆ ಸ್ಟಾರ್ಟಿಂಗ್ ಆರೆಂಜಲ್ಲಿ ಸಿಕ್ಕಿರಲಿಲ್ಲ, ಬ್ಲೂ ಕಲರಲ್ಲಿ ಇತ್ತು. ಮತ್ತು ನಾವು ಫ್ರೆಂಡ್ಸಿಗೆಲ್ಲ ಕೇಳಿ ಆಮೇಲೆ ಎನ್ಕ್ವೈರಿ ಮಾಡಿ ಫೈನಲಿ ಅವ್ರು ಹೇಳಿದರು 1 ಪೀಸ್ ಇದೆ ಅಂತ ಹೇಳಿದರು ಪ್ರೋವಲ್ಲಿ ಆರೆಂಜ್ ಕಲರ್. ಸೊ ಆಮೇಲೆ ನಾವು ವೆಯ್ಟ್ ಮಾಡಲೇ ಇಲ್ಲ, ಸೀದಾ ಹೋಗಿ ನಾವು ಅದನ್ನು ಪರ್ಚೇಸ್ ಮಾಡಿಬಿಟ್ವಿ. ಈಗ ವಾರ್ ನಡೀತಾ ಇದೆ, ಸೊ ಹಾಗಾಗಿ ಅದರಿಂದ ಇನ್ನೂ ತುಂಬ ಡಿಲೇ ಆಗ್ತಾ ಇದೆ ಅದು. ಸೊ ಹಾಗೆ ಬೇಡ ಅಂದ್ಕೊಂಡು ನಾನು Pro Maxಯಿಂದ ಪ್ರೋಗೆ ಶಿಫ್ಟ್ ಆದೆ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ 17 Proಗೂ ಮತ್ತು Pro Maxಿಗೂ ಡಿಫ್ರೆನ್ಸ್ ಏನೂ ಇಲ್ಲ ಅಂತ. ಜಸ್ಟ್ ಸೈಜ್ ಮತ್ತು ಬ್ಯಾಟ್ರಿ ಡಿಫ್ರೆನ್ಸ್ ಅಷ್ಟೇ. ನಾನು ಅಂದ್ಕೊಂಡಿದ್ದೆ ಕ್ಯಾಮರಾ ಕ್ವಾಲಿಟಿಯಲ್ಲಿ ಎಲ್ಲ ಡಿಫ್ರೆನ್ಸ್ ಬರುತ್ತೆ ಅಂತ, ಬಟ್ ಅದೇನೂ ಇಲ್ಲ, ಜಸ್ಟ್ ಒಂದು ಸೈಜ್ ಮತ್ತು ಬ್ಯಾಟ್ರಿ ಡಿಫ್ರೆನ್ಸ್. ಸೊ ಆಮೇಲೆ ನಾನು ಅಂದ್ಕೊಂಡೆ ಇದೇ ಪರ್ಚೇಸ್ ಮಾಡ್ಬೋದಲ್ವ ಅದಕ್ಕಿಂತ ಅಂತ. ಅದು ಆ್ಯಕ್ಚುಲಿ ಹಿಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗುತ್ತೆ, ತುಂಬ ದೊಡ್ಡದಿದೆ, ಅದು ವೆಯ್ಟ್ ಕೂಡ ಜಾಸ್ತಿ ಇದೆ, ಹೆವಿ ಇದೆ. ಇದು ಕ್ಯಾರಿ ಮಾಡಲಿಕ್ಕೂ ಈಸಿ, ಹಿಡ್ಕೊಳ್ಳಿಕ್ಕೂ ಈಸಿ ಆ್ಯಂಡ್ ಕ್ಯೂಟಾಗಿದೆ ಚಿಕ್ಕದಾಗಿ. ಸೊ ಇದೇ ಓಕೆ ಅಂತ ನಾನು ಮತ್ತೆ ಫೈನಲ್ ಮಾಡಿದೆ. ಆ್ಯಂಡ್ ನನಗೆ ಖುಷಿ ಇದೆ ಈ ಮೊಬೈಲ್ ಪರ್ಚೇಸ್ ಮಾಡಿದ್ದು. Pro Max ಸಿಗದಿದ್ರು ಓಕೆ, ನನಗೆ ಇದು ತುಂಬಾ ಇಷ್ಟ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್.